ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಡ್ರೆಸ್ ಈ ಥರ ಇದೆ. ಲಾಂಗ್ ಫ್ರಾಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದಕ್ಕೆ ಸೂಟ್ ಆಗೋ ರೀತಿ ನಾನು ಮೇಕಪ್ ಮಾಡ್ಕೊತೀನಿ ಇವತ್ತು. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಮಾಯ್ಶ್ಚರೈಸರ್ ಬಂದು ಸಿಂಪಲ್ ಅಂತ. ನನ್ನ ಸ್ಕಿನ್ ಬಂದು ನಾರ್ಮಲ್ ಇದೆ. ನೀವು ನಿಮ್ಮ ಹತ್ರ ಇರೋದು ಯಾವುದೇ ರೀತಿ ಮಾಯ್ಶ್ಚರೈಸರ್ ಇದ್ದರೂ ನಿಮ್ಗೆ ಸೂಟ್ ಆಗೋದು ಅದನ್ನು ಅಪ್ಲೈ ಮಾಡ್ಕೊಬೋದು. ಆದರೆ ಮಾಯ್ಶ್ಚರೈಸರು ಹಾಕ್ಕೊಳ್ದೇ ಅಥವಾ ಪ್ರೈಮರ್ ಹಾಕ್ಕೊಳ್ದೇ ಮೇಕಪ್ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಡ್ರೈನೆಸ್ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾಯ್ಶ್ಚರೈಸರಲ್ಲೇ ಪ್ರೈಮರ್ ಗುಣನೂ ಇರೋದ್ರಿಂದ ನಾನು ಎಕ್ಸ್ಟ್ರಾ ಪ್ರೈಮರ್ ಏನು ಹಾಕ್ತಾ ಇಲ್ಲ. ಇದಾದಮೇಲೆ ಮ್ಯಾಕ್ ಕನ್ಸೀಲರ್ ಪ್ಯಾಲೆಟಿಂದ ಕಲರ್ ಕರೆಕ್ಟರ್ ಮಾಡ್ಕೊತಿದ್ದೀನಿ. ಅಂದರೆ ನನ್ನ ಡಾರ್ಕ್ ಸರ್ಕಲ್ನೆಲ್ಲ ಇದರಿಂದ ಕರೆಕ್ಟ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕವರ್ ಮಾಡ್ತಿದೆ ಅಂತ. ಇವಾಗ ಡಿಫ್ರೆನ್ಸ್ನ ನೀವೇ ನೋಡಿ ಎಷ್ಟು ಚೇಂಜಸ್ ಇದೆ ಅಂತ. ಕಂಪ್ಲೀಟಾಗಿ ನನ್ನ ಡಾರ್ಕ್ ಸರ್ಕಲ್ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿದೆ ಅಂತ ಹೇಳ್ಬೋದು. ಬರೀ ಅಂಡರ್ ಐ ಅಂತಲೇ ಅಲ್ಲ, ಮೌತ್ ಸರೌಂಡಿಂಗೂ ಸಹ ಬ್ಲ್ಯಾಕ್ ಇರುತ್ತೆ, ಅಲ್ಲೂ ಸಹ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಮೌತ್ ಸರೌಂಡಿಂಗ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಅನ್ಈವನ್ ಅನ್ನಿಸ್ತಾ ಇದೆ, ಅಂದರೆ ನಿಮ್ಮ ಸ್ಕಿನ್ಗಿಂತ ಡಾರ್ಕ್ ಎಲ್ಲೆಲ್ಲಿ ಅನ್ನಿಸ್ತಿದೆ ಅಲ್ಲೆಲ್ಲ ನಾವು ಕಲರ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಬ್ರಷ್ನೂ ಸಹ ಯೂಸ್ ಮಾಡ್ತಾ ಇಲ್ಲ, ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಫೌಂಡೇಶನ್ ಅಂತ ಹೇಳ್ಬೋದು. ಫುಲ್ ಕವರೇಜ್ ಕೊಡುತ್ತೆ, ಫಾರೆವರ್ 52. ನಿಮ್ಮಲ್ಲೂ ಯಾರಿಗಾದರೂ ಸೆಲ್ಫ್ ಮೇಕಪ್ ಕಲ್ತ್ಕೋಬೇಕು ಅಥವಾ ಕಂಪ್ಲೀಟಾಗಿ ಕೋರ್ಸ್ನೇ ಕಲಿಬೇಕು ಅಂತ ಇದ್ದರೆ ನನ್ನ ಅಕಾಡೆಮಿ ಇರೋದು ನಾಗರಬಾವಿನಲ್ಲಿ. ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ನನಗೆ ಕಾಲ್ ಬೇಕಾದರೂ ಮಾಡ್ಬೋದು. ನಾನು ಈ ಫೌಂಡೇಶನ್ನ ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಹೋಗ್ತೀನಿ. ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ನಾನು ಬ್ಲೆಂಡರಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಬ್ಲೆಂಡರ್ ಯಾವಾಗಲೂ ಯೂಸ್ ಮಾಡಬೇಕಂದ್ರೆ ಬ್ಲೆಂಡರು ವೆಟ್ಟಾಗಿರಬೇಕು. ನಿಮಗೆ ಇವಾಗ ಜಾಸ್ತಿ ಅನ್ನಿಸ್ಬೋದು. ಇದು ಒಂದು ಸರಿ ಸೆಟಲ್ ಆದಮೇಲೆ ಖಂಡಿತವಾಗ್ಲೂ ನನ್ನ ಸ್ಕಿನ್ಗೆ ಚೆನ್ನಾಗಿ ಕಾಣುತ್ತೆ. ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋವಂಥ ಫೌಂಡೇಶನ್ನೇ ನಾನಿಲ್ಲಿ ಅಪ್ಲೈ ಮಾಡಿರೋ ಅಂಥದ್ದು. ತುಂಬ ಜನ ಹೇಳ್ತಿರ್ತಾರೆ, ಕೇಳಿರ್ಬೋದು ನೀವು, ಮೇಕಪ್ ಇಂಡಸ್ಟ್ರಿ ಬಿದ್ದೋಯ್ತು, ಮೇಕಪ್ ಆರ್ಟಿಸ್ಟ್ಗಳಿಗೆ ಏನೂ ಇಲ್ಲ ವರ್ಕ್ ಇವಾಗ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದಾರೆ. ಬಟ್ ಓಕೆ, ನನ್ನ ಹಾಬಿ ಇದು, ನನಗಿಷ್ಟ ಬಂದಿದ್ದು ನಾನು ಮಾಡಬೇಕು. ಅದಕ್ಕೋಸ್ಕರ ನಾನು ಅದು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನು ಇಷ್ಟ ಬರುತ್ತೆ, ನನ್ನ ಜೀವನದಲ್ಲಿ ಏನು ಬೇಕು ಅಂತ ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿದೆ. ನನಗಿಷ್ಟ ಬಂದಿದ್ದೇ ನಾನು ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನು ಕಂಟಿನ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಇನ್ಸ್ಟಾ, ಯೂಟ್ಯೂಬು, ಯಾವ ಸೋಷಿಯಲ್ ಮೀಡಿಯಾನೂ ನಾನು ಬಿಟ್ಟು ಇರಲ್ಲ. ನನಗೇನು ಅನಿಸುತ್ತೆ, ನನಗೇನು ಮಾಡಬೇಕು ಅನಿಸುತ್ತೆ ಅದು ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರ್ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ನನ್ನ ಸ್ಕಿನ್ ಜೊತೆ ಅದು ನೀಟಾಗಿ ಮರ್ಜ್ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಪೌಡರಿಂದ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಯಾವುದೇ ಥರ ಲಿಕ್ವಿಡ್ ಬ್ಲಷು, ಕಂಟೋರು ಏನೂ ಮಾಡೋದಿಲ್ಲ. ತುಂಬ ಸಿಂಪಲಾಗಿ ಇಡ್ತಾ ಇದ್ದೀನಿ ಮೇಕಪ್ನ. ಅದಕ್ಕೋಸ್ಕರ ಜಸ್ಟ್ ಪೌಡರಿಂದ ಕವರ್ ಮಾಡ್ಕೊತಿದ್ದೀನಿ ಅಷ್ಟೇ. ಪೌಡರಲ್ಲೂ ಶೇಡ್ಸ್ ಬರುತ್ತೆ. ನಿಮಗೆ ಸೂಟ್ ಆಗುವಂಥ ಶೇಡ್ನ ನೀವು ಪರ್ಚೇಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಪೌಡರ್ ಯೂಸ್ ಮಾಡೋ ಬದಲು ಕಾಂಪ್ಯಾಕ್ಟು ಸಹ ಯೂಸ್ ಮಾಡ್ಬೋದು. ಇದಾದಮೇಲೆ ನಾನು ಪೌಡರ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಬ್ಲಷ್ ಅಂದರೆ ಮೊದಲಿಂದನೂ ತುಂಬ ಇಷ್ಟ, ನಿಮಗೂ ಇಷ್ಟ ಇದೆ ಅಂತ ಅಂದ್ಕೊತೀನಿ. ಇವಾಗ ರೀಕೋಡ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕ ಕಣ್ಣಿರೋರು ಕಾಜಲ್ನ ಅವಾಯ್ಡ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕಣ್ಣು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ ಇದು ಮಾಡಿದ್ರೆ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಎಲ್ಲ ಟೆಕ್ನಿಕ್ ಅಷ್ಟೇ. ಸ್ವಲ್ಪ ಕಣ್ಣು ಯೂನಿಕ್ಕಾಗಿ ಕಾಣಬೇಕು ಅನ್ನಂಗಿದ್ರೆ ಬೇರೆ ಬೇರೆ ಶೇಡ್ಸು ಸಿಗುತ್ತೆ, ನೀವು ಅದು ಸಹ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ಕೊತಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಮಸ್ಕರಾ ಯೂಸ್ ಮಾಡ್ತಾಯಿದ್ದೀನಿ. ಸ್ಟೇಜ್ ಅಂತ ಈ ಕಂಪ್ನಿ ನೇಮು, ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ಮಸ್ಕರಾ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದ್ಬಿಟ್ಟು IBA ಅಂತ. ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು, ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿರುತ್ತೆ. ಇಲ್ಲಿ ನೋಡಿ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಶೇಡು ಅಂತ. ಒಳ್ಳೆ ಪ್ಲಮ್ ಶೇಡಲ್ಲಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಕಲರ್. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು.
ಅಪ್ಪರ್ ಲಿಪ್ಪಲ್ಲಿ ನಾನು ಎಮ್ ಶೇಪ್ ಹಾಕ್ಕೊಂಡು ಕೆಳಗಡೆ ಯು ಶೇಪ್ ಹಾಕ್ಕೊತೀನಿ. ಆವಾಗ ನನಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಆಮೇಲೆ ಒಳಗಡೆ ಫಿಲ್ ಮಾಡ್ಕೊತಾ ಹೋದರೆ ಆಯಿತು. ಲಿಪ್ಸ್ಟಿಕ್ಕಲ್ಲೂ ಅಷ್ಟೇ ತುಂಬ ಶೇಡ್ ರೇಂಜ್ಗಳಿದ್ದಾವೆ. ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಷ್ಟೇ ಕಾಸ್ಟ್ಲಿದಿದ್ರೂ ಅದು ನಮಗೆ ವೇಸ್ಟ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ಒಂದು ಬಿಂದಿ ಇಟ್ಟು ಈ ಮೇಕಪ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಲಿಪ್ ಶೇಡು ತುಂಬ ಇಷ್ಟ ಆಯಿತು ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಶೇಡ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದಾದಮೇಲೆ ಮಾರ್ಸ್ ಅವ್ರದ್ದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಕಪ್ಪು ಅಂತ. ನಾನಿಲ್ಲಿ ಹೇರ್ ಸ್ಟೈಲ್ ಅಂತ ಏನೂ ಮಾಡಿಲ್ಲ, ಜಸ್ಟ್ ಫ್ರೀ ಹೇರ್ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.